ಮ್ಯಾಥ್ಸ್ ಅಂದರೆ ನನಗೆ ಆಗ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ನಾನು ಯಾವಾಗ್ಲೂ ಪಾಸ್ ಆಗಿದ್ದೀನಿ. ಫ್ರೆಂಡ್ಸಿಗೆ ಹೇಳ್ತಿದ್ದೆ, ಈ ಪ್ಯಾರಾಗ್ರಾಫಲ್ಲಿ 3ನೇ ಕ್ವೆಶನ್ ಓದ್ಕೊಳ್ಳಿ, ಇದರಲ್ಲಿ 4ನೇ ಪ್ಯಾರಾಗ್ರಾಫ್ ಓದ್ಕೊಳ್ಳಿ ಅಂತ. ಯಾವುದೇ ಸಬ್ಜೆಕ್ಟ್ ವೈಸ್ ಅದು ಪ್ರಿಡಿಕ್ಷನ್, ಅಂದರೆ ಯಾವ್ದು ಬರುತ್ತೆ ಅಂತ ಒಂಥರ ನನಗೆ ಗೊತ್ತಾಗ್ತಿತ್ತು, ಅದೇ ಓದ್ಕೊಂಡು ಹೋಗ್ತಾ ಇದ್ದೆ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕೂತ್ಕೊಂಡು ಓದ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೆ. ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ವಿ PUC 10th ಅವ್ರು ಏನು ಬಿಹೇವ್ ಮಾಡ್ತಾ ಇದ್ದಾರೆ, ತಲೆ ಮೇಲೆ ಕೈ ಇಟ್ಕೊಂಡಿರತ್ತೆಗಿ, ಇವಾಗ ಯಾರದು ನಿನ್ನ ಪಕ್ಕ ಕೂತಿರೋದು ಅಂತ ಕೇಳಿದ್ರೆ ಅವರಿಗೆ ಹೆಂಗೆ ಗೊತ್ತಾಗ್ತಿದೆ ನಿನಗೆ, ಹೆಂಗೆ ಗೊತ್ತು ನನ್ನ ಪಕ್ಕ ಒಬ್ರು ಈ ಥರದ ಕಲರ್ದು T-shirt ಹಾಕ್ಕೊಂಡಿರೋರು ಇದ್ದಾರೆ ಅಂತ. ನನ್ನ ಹತ್ರ ಇದುವರೆಗೂ ಆನ್ಸರ್ ಇಲ್ಲ, ಹೆಂಗೆ ಗೊತ್ತಾಗ್ತಾ ಇದೆ ನನಗೆ ಅಂತ. ಹನುಮಂತನ ದೇವಸ್ಥಾನ ಹೋಗೋದು, ತುಂಬ ಬೇಡ್ಕೊಳ್ಳೋದು, ಯಾರ್ದು ಬಂದಿದೆ ನಿನಗೆ ಈ ಥರ, ಯಾವಾಗಲೂ ಮಾಡ್ತಾನೆ ಇರ್ತೀಯ ಪೂಜೆ ಅಂತ ಅಮ್ಮ ಹೇಳೋರು. ಇದೆಲ್ಲ ಮಾಡ್ತಾ ಒಂದು ಫೇಸಲ್ಲಿ ನಾನು ಏನು ನಂಬೋದು ಬಿಟ್ಬಿಟ್ಟಿದ್ದೆ. ಒಂದಷ್ಟು ಜನರದು ಟ್ಯಾರೋ ರೀಡಿಂಗ್ ಇರುತ್ತೆ ಇವತ್ತು ಅಂತ ನಂಗೆ ಗೊತ್ತಿರುತ್ತೆ. ಈಚ್ ಪರ್ಸನ್, ಇವಾಗ ನಾನು ನಿಮ್ಮನ್ನು ನೋಡ್ತಾ ಇದ್ರೆ ನಂಗೆ ನಿಮ್ಮ ಹಿಂದೆ ನಿಮ್ಮ ಆರಾ ಕಾಣ್ತಾ ಇದೆ, ನಿಮಗೆ ಯಾವ ಭಗವಂತ ಇವತ್ತು ನಿಮ್ಮ ಜೊತೆ ಇದ್ದಾರೆ ಅಂತ ಕಾಣ್ತಾ ಇದೆ. ಸದ್ಯಕ್ಕೆ ನನ್ನ ಅಕ್ಕಪಕ್ಕ ನಿಮಗೆ ಯಾವ ಭಗವಂತ ಕಾಣಿಸ್ತು? ನನಗೆ ಇವತ್ತು ಇವಾಗ ಮ್ಯಾಥ್ಸ್ ಅಂದರೆ ನನಗೆ ಆಗ್ತಾ ಇರಲಿಲ್ಲ ಚಿಕ್ಕ ವಯಸ್ಸಲ್ಲಿ. ಆದರೆ ನಾನು ಯಾವಾಗ್ಲೂ ಪಾಸ್ ಆಗಿದ್ದೀನಿ. ಯಾಕಂದರೆ ಏನೇನು ಗೊತ್ತಿರಬೇಕೋ ಅದು ಮಾತ್ರ ಓದ್ಕೊಂಡು ಹೋಗ್ತಾ ಇದ್ದೆ, ಪಾಸ್ ಆಗ್ತಾ ಇದ್ದೆ. ಯಾವಾಗ ಅದೇ ಬಂದಿರ್ತಿತ್ತು. ಆ್ಯಂಡ್ ನಾನು ನನ್ನ ಫ್ರೆಂಡ್ಸಿಗೆ ಹೇಳ್ತಿದ್ದೆ, ಈ ಪ್ಯಾರಾಗ್ರಾಫಲ್ಲಿ 3ನೇ ಕ್ವೆಶನ್ ಓದ್ಕೊಳ್ಳಿ, ಇದರಲ್ಲಿ 4ನೇ ಪ್ಯಾರಾಗ್ರಾಫ್ ಓದ್ಕೊಳ್ಳಿ ಅಂತ. ಯಾವುದೇ ಸಬ್ಜೆಕ್ಟ್ ವೈಸ್ ಮನೇಲಿ ಏನೂ ಫೋರ್ಸ್ ಮಾಡ್ತಾ ಇರಲಿಲ್ಲ, ಓದು ಅದು ಇದು ಅಂತ. ಆಲ್ವೇಸ್ ಫಸ್ಟ್, ಸೆಕೆಂಡ್, ಥರ್ಡ್ ರ್ಯಾಂಕ್ ಒಳಗಡೆ ಬರ್ತಿದ್ದೆ. ಅದು ಪ್ರಿಡಿಕ್ಷನ್, ಅಂದರೆ ಯಾವ್ದು ಬರುತ್ತೆ ಅಂತ ಒಂಥರ ನನಗೆ ಗೊತ್ತಾಗ್ತಿತ್ತು, ಅದೇ ಓದ್ಕೊಂಡು ಹೋಗ್ತಾ ಇದ್ದೆ. ನಾಳೆ ಎಕ್ಸಾಮ್ ಅಂದರೆ ಇವತ್ತು ಕೂತ್ಕೊಂಡು ಓದ್ಕೊಂಡು ಚೆನ್ನಾಗಿ ರೆಡಿ ಆಗ್ಬಿಟ್ಟು ಹೋಗ್ತಾ ಇದ್ದೆ. ಆ್ಯಂಡ್ ಫ್ರೆಂಡ್ಸಿಗೆ ಹೇಳ್ತಿದ್ದೆ, ಈ ಸಬ್ಜೆಕ್ಟು, ಈ ಚಾಪ್ಟರ್ ನೋಡಿ ಯಾಕೋ ಇದೇ ಬರುತ್ತೆ ಅನಿಸ್ತಾ ಇದೆ ಅಂತ. ಯಾಕೆ ಇದೇ ಬರುತ್ತೆ, ಬರಲಿಲ್ಲ ಅಂದರೆ ಆಮೇಲೆ ನಾನು ಎಲ್ಲ ಓದ್ಕೋತೀನಿ ಅಂತ ಅಂದ್ಬಿಟ್ಟು ಓದ್ಕೊಳ್ಳೋರು. ಆಮೇಲೆ ಅವ್ರು ಬಂದ್ಬಿಟ್ಟು ಹೇಳೋರು, ಇದು ಹೇಳಿದ್ಯಲ್ವಾ ನೆನ್ನೆ, ಇದ್ದೇ ಬರುತ್ತೆ ಅಂತ. ಆಮೇಲೆ ಫೋನಲ್ಲಿ ಮಾತಾಡ್ಕೊಳ್ತಾ ಇದ್ವಿ PUC 10th ಆವಾಗ ಅವ್ರು ಏನು ಬಿಹೇವ್ ಮಾಡ್ತಾ ಇದ್ದಾರೆ, ತಲೆ ಮೇಲೆ ಕೈ ಇಟ್ಕೊಂಡಿರತ್ತೆಗಿ, ಇವಾಗ ಯಾರದು ನಿನ್ನ ಪಕ್ಕ ಕೂತಿರೋದು ಅಂತ ಕೇಳಿದ್ರೆ ಅವರಿಗೆ ಹೆಂಗೆ ಗೊತ್ತಾಗ್ತಿದೆ ನಿನಗೆ, ಹೆಂಗೆ ಗೊತ್ತು ನನ್ನ ಪಕ್ಕ ಒಬ್ರು ಈ ಥರದ ಕಲರ್ದು T-shirt ಹಾಕ್ಕೊಂಡಿರೋರು ಇದ್ದಾರೆ ಅಂತ, ಹೆಂಗೆ ಗೊತ್ತು ನಂಗೆ ಗೊತ್ತಿಲ್ಲ ಹೆಂಗೆ ಗೊತ್ತು ಅಂತ. ಆಮೇಲೆ ದಂತವೈದ್ಯಕೀಯ ಟೈಮಲ್ಲಿ ತುಂಬ ನನಗೆ ಇದು ಅನ್ಕಂಟ್ರೋಲಬಲ್ ಆಗಿಬಿಡ್ತು. ವಿಷನ್ಸು, ಫ್ಲ್ಯಾಶಸ್ಸು ಎಲ್ಲ ಗೊತ್ತಾಗೋದು, ಗಟ್ಟಿಗೇನೋ ಅನ್ಸೋದು, ಸಡನ್ನಾಗಿ ಯಾರ್ದೋ ಒಂದಷ್ಟು ವಿಡಿಯೋ ಥರ, ಇವಾಗ ಹೇಗೆ ನಾವು ಫಿಲ್ಮ್ ನೋಡ್ತೀವಿ ಅವಾಗ ಹೆಂಗೆ ಏನಾದರೂ ಒಂದು ಡಿಸ್ಪ್ಲೇ ಆಗುತ್ತೆ, ಕನ್ಸು ತೋರಿಸ್ತಾ ಇರ್ತಾರೆ, ಅವಾಗ ಹಿಂಗೆ ರೀಲ್ ಹಿಂಗೆ ಬಂದು ಹೋಗ್ಬಿಡತ್ತೆ. ಅದೇ ಥರ ನನಗೆ ಒಬ್ಬರ ಬಗ್ಗೆ ಗೊತ್ತಾಗಕ್ಕೆ ಸ್ಟಾರ್ಟ್ ಆಯಿತು. ಅವ್ರ ಪಾಸ್ಟು, ಪ್ರೆಸೆಂಟ್, ಫ್ಯೂಚರ್ ಎಲ್ಲ ಗೊತ್ತಾಗ್ತಾ ಇದೆ. ಭೂತ, ವರ್ತಮಾನ ಮತ್ತೆ ಭವಿಷ್ಯ ಎಲ್ಲ ಗೊತ್ತಾಗಕ್ಕೆ ಸ್ಟಾರ್ಟ್ ಆಗ್ತಿತ್ತು. ಫಾರ್ ಎಕ್ಸಾಂಪಲ್, ಒಬ್ಬ ವ್ಯಕ್ತಿನ ನೀವು ಮೀಟ್ ಮಾಡಿದಾಗ ಆ ಟೈಮಲ್ಲಿ ನಿಮಗೆ ಗೊತ್ತಾಗ್ತಿತ್ತಾ ಇವ್ರು ಹಿಂದೆ ಏನಾಗಿದ್ರು? ಹೌದು, ಅವ್ರಿಗೇನಾಗಿದೆ ಅಂತ ಕೇಳ್ತಿದ್ದೆ. ನಿನ್ ಜೀವನದಲ್ಲಿ ಹಿಂಗೆ ಆಗಿದ್ಯಾ ಅಂತಂದ್ರೆ, ಹೌದು, ನಿನಗೆ ನಾನು ಯಾವತ್ತೂ ಹೇಳಿಲ್ವಲ್ಲ, ಹೆಂಗೆ ಕಂಡು ಹಿಡ್ದೆ ನೀನು, ಹೆಂಗೆ ಗೊತ್ತಾಯ್ತು ಅಂತ. ನನ್ನ ಹತ್ರ ಇದುವರೆಗೂ ಆನ್ಸರ್ ಇಲ್ಲ, ಹೆಂಗೆ ಗೊತ್ತಾಗ್ತಾ ಇದೆ ನನಗೆ ಅಂತ. ದೇವ್ರು ಕೊಟ್ಟ ಗಿಫ್ಟ್ ಅಂತ ಅನ್ಕೊಂಡು ನಾನು ಹೆಲ್ಪ್ ಮಾಡ್ತಾ ಇದ್ದೀನಿ ಇವಾಗ. ಕಂಪ್ಲೀಟ್ಲಿ ಡೆಂಟಲ್ನ ಎಲ್ಲ ಬಿಟ್ಟು ಈ ಸರ್ವಿಸ್ ರೂಟಿಗೆ ಬಂದಿದ್ದೀನಿ. ನಿಮಗೆ ಥರ್ಡ್ ಐ ಬಗ್ಗೆ ಅಫ್ಕೋರ್ಸ್ ನಿಮಗೆ ಗೊತ್ತಿರುತ್ತೆ. ಥರ್ಡ್ ಐ ಆಕ್ಟಿವೇಶನ್ ಮಾಡೋದು ಥರ್ಡ್ ಐ ಅಂತ. ಈ ಥರ್ಡ್ ಐ ಅಂತಕ್ಕಂಥದ್ದು ನನಗೆ ಗೊತ್ತಿರೋ ನಾಲೆಜ್ ಪ್ರಕಾರ 15 ವರ್ಷದ ಒಳಗಿರ್ತಕ್ಕಂಥ ಮಕ್ಕಳಿಗೆ ಈಸಿಯಾಗಿ ಆಕ್ಟಿವೇಟ್ ಮಾಡ್ಬೋದು. ಇನ್ ಕೆಲವರು ಸಾಧಕರಿಗೆ ಮಾತ್ರನೇ ಅದು ಓಪನ್ ಆಗತ್ತೆ, ಎಲ್ಲರಿಗೂ ಓಪನ್ ಆಗಲ್ಲ ಅಂತ. ಈಗ ಅದು ಆಕ್ಟಿವೇಟ್ ಮಾಡೋ ಕೋರ್ಸಸ್ ಕೂಡ ಇದೆ, ಕೆಲವು ಮಕ್ಕಳಿಗೆಲ್ಲ ಟ್ರೈನ್ ಮಾಡ್ತಾರೆ. ಬಟ್ ನಿಮಗೆ ಆ ಥರದೆಲ್ಲ ಏನು ಇಲ್ದೇನೆ ಇದು ಆಕ್ಚುಲಿ ಅದೇ ವಿದ್ಯೆನೇ ಅಲ್ವಾ? ಹೌದು, ಅದೇ ವಿದ್ಯೆ ಅದು. ಮತ್ತೆ ಇದು ಅಪ್ಪ ಅಮ್ಮ ಯಾವತ್ತೂ ಈ ತರ ದೇವ್ರು ಹಿಂಗೆ ನಡ್ಕೋಬೇಕು ಏನೂ ಇಲ್ಲ. ಸ್ಪಿರಿಚುವಲ್ ಹೀಲರ್ಸ್ ಎಲ್ಲ ಯಾರು ಇಲ್ಲ ಇಡೀ ಫ್ಯಾಮಿಲಿಯಲ್ಲಿ. ಯಾರೂ ಸ್ಪಿರಿಚುವಲ್ಲಿ ಇನ್ಕ್ಲೈನ್ ತುಂಬ ಹಿಂಗೆ ರಿಚುವಲಿಸ್ಟಿಕ್ ಆಗಿ ಮಾಡಬೇಕು ಏನೂ ಇರಲಿಲ್ಲ. ನಾನೊಬ್ಳೆ ಗಣೇಶ ಮತ್ತು ಹನುಮಂತನ ದೇವಸ್ಥಾನ ಹೋಗೋದು, ತುಂಬ ಬೇಡ್ಕೊಳ್ಳೋದು, ಯಾರ್ದು ಬಂದಿದೆ ನಿನಗೆ ಈ ಥರ, ಯಾವಾಗಲೂ ಮಾಡ್ತಾನೆ ಇರ್ತೀಯ ಪೂಜೆ ಅಂತ ಅಮ್ಮ ಹೇಳೋರು. ಬಟ್ ಇದೆಲ್ಲ ಮಾಡ್ತಾ ಒಂದು ಫೇಸಲ್ಲಿ ನಾನು ಏನು ನಂಬೋದು ಬಿಟ್ಬಿಟ್ಟಿದ್ದೆ.
ಇದು ಯಾವುದು ವರ್ಕೌಟ್ ಆಗೋದಿಲ್ಲ, ಏನೂ ಆಗಲ್ಲ ಅಂತ ಬಿಟ್ಬಿಟ್ಟಿದ್ದೆ. ಆಮೇಲೆ ಮತ್ತೆ ಜೀವನದಲ್ಲಿ ಕೆಲವೊಂದು ಘಟನೆಗಳು ನಡೆದ್ವು. ಆಮೇಲೆ ಮತ್ತೆ ವಾಪಸ್ ಪೂರ್ತಿ ಆ, ಇಲ್ಲಿಗೇನೆ ಬಂದು ಕೂತಿದ್ದೀನಿ ಈಗ. ಈಗ ಸಿಂಪಲ್ ಆಗಿ ಇವತ್ತು ಮಾತಾಡ್ತಿರೋದು ನಾವು ಟ್ಯಾರೋ ಬಗ್ಗೆ. ಟ್ಯಾರೋ ಟ್ಯಾರೋ ಅಂದ್ರೆ ಏನು, ಸಿಂಪಲ್ ಆಗಿ ಹೇಳ್ಬೇಕು ಅನ್ನೋದಾದ್ರೆ? ಓಕೆ, ಇದು ಟ್ಯಾರೋ ಎಲ್ಲಿಂದ ಬಂತಂದ್ರೆ ಇಟಲಿಯಿಂದ ಬಂತು ನಮ್ಮ ಭಾರತಕ್ಕೆ. ತಾರೋಚಿ ಅಂತ ಕರಿತಿದ್ರು. ಅದು ಸುಮ್ಮನೆ ಆಟಕ್ಕೆ ನಾವು ಹೆಂಗೆ ಒಂದು ಯೂಸ್ ಮಾಡ್ತೀವಲ್ವಾ, ಊನೋ ಕಾರ್ಡ್ಸ್ ತರ, ಆ ಥರನೇ ಆಟಕ್ಕೋಸ್ಕರ ಅದನ್ನ ಪೇಂಟಿಂಗ್ ಡ್ರಾಯಿಂಗ್ ಮಾಡಿಬಿಟ್ಟು, ಅವಾಗ ಏನು ಟಿವಿ ಅಥವಾ ಏನು ಎಂಟರ್ಟೈನ್ಮೆಂಟ್ ಇರಲಿಲ್ಲ. ಹಾಗಾಗಿ ಈ ಕಾರ್ಡ್ಸ್ ಅನ್ನ ಇಂಟ್ರೊಡ್ಯೂಸ್ ಮಾಡಿಬಿಟ್ಟು ಅದನ್ನ ಗೇಮ್ ಆಗಿ ಒಂದು ಆಕ್ಟಿವಿಟಿ ಆಗಿ ಯೂಸ್ ಮಾಡ್ತಾ ಇದ್ರು. ಆಮೇಲೆ ಇದು ರೈಡರ್ ವೇಟ್ ಅಂತ ಒಬ್ರು, ಮತ್ತೆ ಸ್ಮಿತ್ ಅಂತ ಒಬ್ರು ಲೇಡಿ, ಇಬ್ರು ಇದನ್ನ ಫ್ಯೂಚರ್ ಪ್ರಿಡಿಕ್ಟ್ ಮಾಡ್ಬೋದಾ ಅಂತ 19th ಸೆಂಚುರಿಯಲ್ಲಿ ಅವ್ರು ಅನ್ಕೊಂಡ್ರು. ಇದರಿಂದ ನಾವು ಫ್ಯೂಚರೇ ಪ್ರಿಡಿಕ್ಟ್ ಮಾಡ್ಬೋದು, ಇದ್ರಲ್ಲಿ ಏನೋ ಎನರ್ಜಿ ಇದೆ ಅಂತ ಅವ್ರಿಗೆ ಅನ್ಸಕ್ ಶುರು ಆಗಿದೆ. ಆವಾಗ ಅವರು ಈ ಆಟದ್ದು ಕಾರ್ಡ್ಸ್ ನ ತಗೊಂಡ್ಬಿಟ್ಟು ಇದ್ರಲ್ಲಿ ಏನೋ ಎನರ್ಜಿ ಇದ್ದಂಗಿದೆ, ಇದನ್ನ ನಾವಿನ್ನೂ ಚೆನ್ನಾಗಿ ಡ್ರಾಯಿಂಗ್ ಎಲ್ಲ ಮಾಡಿ ಇದ್ರದ್ದು ಏನಾದ್ರೂ ಫ್ಯೂಚರ್ ಡಿಪಿಕ್ಟ್ ಮಾಡತ್ತಾ ನೋಡೋಣ ಅಂತ ಅವರು ಸ್ವಲ್ಪ ಎಕ್ಸ್ಟ್ರಾ ಎಫರ್ಟ್ ಹಾಕಿ ಅದನ್ನ ಮಾಡಿದ್ದಾರೆ. 78 ಕಾರ್ಡ್ಗಳಿವೆ. ರೈಡರ್ ವೇಟ್ ಅಂತ, ಇದು ರೆಗ್ಯುಲರ್ ಡೆಕ್. ಇದು ಹಿಂಗೆ ತೋರಿಸ್ತೀನಿ ಇಲ್ಲಿ, ಸದ್ಯಕ್ಕೆ ಇದು ಬಾಕ್ಸ್ ಒಳಗಡೆ ಇದೆ. ಇದೆ ಟ್ಯಾರೋ. ಓಕೆ, ಇದೆ ಟ್ಯಾರೋ ಈಗ ಕಾರ್ಡ್ಸ್. ಪ್ರತಿ ಟ್ಯಾರೋ ಕಾರ್ಡ್ಸ್ ಅಲ್ಲಿ 76 ಡೆಕ್ಸ್ ಇರುತ್ತೆ. 78 ಇದೆ ಇದ್ರಲ್ಲಿ. ರೈಡರ್ ವೇಟ್ ಅಂತ ಹೇಳ್ತಾರೆ ಇದಕ್ಕೆ. ಆದ್ರೆ ಕೆಲವೊಂದ್ರಲ್ಲಿ 78 ಇರಲ್ಲ, 40 ಇರುತ್ತೆ, 50 ಇರುತ್ತೆ. ಅದು ಡಿಪೆಂಡಿಂಗ್ ಆನ್ ಅವ್ರಿಗೆ ಏನ್ ನಂಬರ್ದು ಅವ್ರಿಗೆ ಎನರ್ಜಿ ಸಿಕ್ಕಿರತ್ತೆ ಅಥವಾ ಶಕ್ತಿ ಅನ್ಸಿರತ್ತೆ ಅದನ್ನ ಮಾಡಿರ್ತಾರೆ. ಸೊ ನೀವು ಕಾರ್ಡ್ ಡೆಕ್ ಅಂತೀರಾ? ಡೆಕ್, ಹೌದು. ಓಕೆ. ಈ ಡೆಕ್ ಬೇರೆ, ಮತ್ತೆ ಈ ತರದ್ ಸುಮಾರು ಒಂದು 1000 ಗಟ್ಲೆ ಡೆಕ್ಗಳಿವೆ. ಇದು ಲೈಟ್ ಸಿಯರ್ ಡೆಕ್ ಅಂತೀವಿ, ಇದು ರೈಡರ್ ವೇಟ್ ಅಂತೀವಿ, ಆ ತರ. ಈಗ ಫಾರ್ ಎಕ್ಸಾಂಪಲ್ ಉದಾಹರಣೆಗೆ ನಾನು ಬಂದು ರಶ್ಮಿ ಅವರೇ ನನಗೆ ಟ್ಯಾರೋ ಮಾಡಿ ಅಂತ ನಾನು ಕೇಳ್ತೀನಿ. ಈಗ ನೀವು ಯಾವ್ದು ಚೂಸ್ ಮಾಡ್ತೀರಾ, ಯಾವ್ದ್ರಲ್ಲಿ ಮಾಡ್ತೀರಾ? ಹಾ, ಸೊ ಇವಾಗ ಇದು ಇಟ್ಬಿಡ್ತೀನಿ ಸದ್ಯಕ್ಕೆ. ಈಗ ಯಾವ್ದನ್ನ ನಾನು ತಗೊಂಡು ಒಬ್ರಿಗೆ ಪ್ರಿಡಿಕ್ಟ್ ಮಾಡ್ಬೇಕನ್ನೋದು ಅವತ್ತಿನ ದಿನ ನನ್ಗೆ ಗೊತ್ತಾಗತ್ತೆ. ಅಂದ್ರೆ ಬೆಳಗ್ಗೆ ನಾನು ಎದ್ದು ನಾನು ಮೆಡಿಟೇಷನ್ ಮಾಡ್ತೀನಿ, ಒಂದಷ್ಟು ಜನರದು ಟ್ಯಾರೋ ರೀಡಿಂಗ್ ಇರುತ್ತೆ ಇವತ್ತು ಅಂತ ನಂಗೆ ಗೊತ್ತಿರತ್ತೆ. ಈಚ್ ಪರ್ಸನ್, ಇವಾಗ ನಾನು ನಿಮ್ಮನ್ನ ನೋಡ್ತಾ ಇದ್ರೆ ನಂಗೆ ನಿಮ್ ಹಿಂದೆ ನಿಮ್ಮ ಆರಾ ಕಾಣ್ತಾ ಇದೆ, ನಿಮ್ಗೆ ಯಾವ ಭಗವಂತ ಇವತ್ತು ನಿಮ್ ಜೊತೆ ಇದ್ದಾರೆ ಅಂತ ಕಾಣ್ತಾ ಇದೆ, ನಿಮ್ಮ ಗೈಡ್ ಯಾರು ಈ ಲೈಫಿಗೆ ಅನ್ನೋದು ಕಾಣಿಸ್ತಾ ಇದೆ. ಹಾಗಾಗಿ ಇವಾಗ ನಂಗೆ ಯಾವ ದೇವತೆ ಇವತ್ತು ನಿಮ್ಮಲ್ಲಿ ಪವರ್ಫುಲ್ ಆಗಿದೆ ಅಥವಾ ಯಾವ ದೇವರು ನಿಮ್ ಜೊತೆ ಇದ್ದಾರೆ ಅದ್ರ ಮೇಲೆ ನನ್ಗೆ ಗೈಡೆನ್ಸ್ ಸಿಗತ್ತೆ. ಓಕೆ, ಇದನ್ನ ನಾನು ಮಾಡ್ಬೋದು ಅಂತ. ಕೆಲವೊಂದ್ಸತಿ ನನ್ನ ಪರ್ಸನಲ್ ಫೇವ್ರೆಟ್ ಇದೆ ರೈಡರ್ ವೇಟ್ ಅಂತಂದ್ರೆ, ಅದೇ ಫಸ್ಟ್ ಟ್ಯಾರೋ ಕಾರ್ಡ್ ಹೊರಗೆ ಬಂದಿದ್ದು ಜಗತ್ತಿಗೆ. ಅದೇ ನನ್ನ ಫೇವ್ರೆಟ್, ಯಾಕಂದ್ರೆ ಅದರಿಂದ ಒಂದು 100% ಅಕ್ಯುರಸಿ ಬಂದಿದೆ. ಓಕೆ, ಇವಾಗ ನೀವು ನನ್ನ ಲೈವ್ ಅಲ್ಲೇ ನೋಡ್ತಿದ್ರು. ಈ ಲೈವ್ ಅಲ್ಲೇ ನಾನು ನಿಮ್ದೊಂದು ಪ್ರಶ್ನೆ ಕೇಳ್ತೀನಿ. ನೀವು ಹೇಳಿದ್ರಿ ನನ್ಗೆ ಆರಾ ನೋಡ್ಬೋದು ನಾನು ಅವ್ರದ್ದು ಅಥವಾ ಯಾವ ಭಗವಂತ ಜೊತೆಲಿ. ಈಗ ಓಕೆ, ಇವಾಗ ನಿಮಗೆ ಏನ್ ಅನ್ಸುತ್ತೆ ಇವಾಗ ಸದ್ಯಕ್ಕೆ ಇವಾಗ ನನ್ನ ಅಕ್ಕಪಕ್ಕ ನಿಮಗೆ ಯಾವ ಭಗವಂತ ಕಾಣಿಸ್ತಾನೆ? ನಂಗೆ ಇವತ್ತು ಪವರ್ಫುಲ್ ಆಗಿ ಗಣೇಶ ಕಾಣ್ತಾ ಇರೋದು. ಈಗ ಓಕೆ, ಗಣೇಶ ಪವರ್ಫುಲ್ ಆಗಿ ಕಾಣ್ತಾ ಇದ್ದಾರೆ. ನಿಮ್ಮ ಸುತ್ತಲೂ ಗಣೇಶನ ಬ್ಲೆಸ್ಸಿಂಗ್ ಇದೆ ಅಂತಾನೆ ಕಾಣಿಸ್ತಾ ಇದೆ ನನಗೆ. ಓ ನೈಸ್. ಓಕೆ, ಇದೇ ತರ ಯಾವುದೇ ಒಬ್ಬ ವ್ಯಕ್ತಿನ ಮೀಟ್ ಮಾಡಿದಾಗ ಈಗ ಅವರ ಆರಾ ಎಷ್ಟು ಸ್ಟ್ರಾಂಗ್ ಇದೆ, ಎಷ್ಟು ವೀಕ್ ಇದೆ, ಅದು ಕೂಡ ನೀವು ಜಡ್ಜ್ ಮಾಡ್ಬೋದು, ಸೆನ್ಸ್ ಮಾಡ್ಬೋದಾ? ಹೌದು, ಸ್ಟ್ರಾಂಗ್ ಇದೆಯಾ ಅಥವಾ ಏನಾದರೂ ಅವ್ರಿಗೆ ಮಾನಸಿಕವಾಗಿ ಏನಾದರೂ ದುಃಖದಲ್ಲಿದ್ದಾರಾ ಅಥವಾ ಖುಷಿಯಲ್ಲಿದ್ದಾರಾ ಅದೆಲ್ಲ ಗೊತ್ತಾಗತ್ತೆ, ಒಂದು ವೈಬಿಂದ ಗೊತ್ತಾಗತ್ತೆ. ಯಾಕಂದ್ರೆ ನನ್ನ ಫ್ರೆಂಡ್ ಒಬ್ಬರಿಗೇನೆ, ನನ್ನ ಫ್ರೆಂಡ್ ಗೊತ್ತಿರ್ಬೇಕು ನಿಮಗೆ, ಡಾಕ್ಟರ್ ಸೌಜನ್ಯ ವಾಸಿಷ್ಠ ಇದಲ್ಲ, ಸೌಜನ್ಯ ಅವ್ರಿಗೆ ನಾನು ಕೇಳಿದ್ದೆ ಒಂದ್ಸರಿ, ಸೌಜನ್ಯ ನಂಗೆ ಹೇಳ್ಕೊಡೋದು ಅಂದ್ರೆ ನಾನು ಕಲಿಬೇಕು ಈ ತರದೆಲ್ಲ ಕೆಲವೊಂದೆಲ್ಲ. ಅವಾಗ ಅವ್ರು ಹೇಳ್ತಿದ್ರು ಏನಂದ್ರೆ ಕೆಲವೊಂದ್ಸಾರಿ ಇದು ಕಲಿಯೋದು ಪ್ಲಸ್ ಏನು, ಜೊತೆಗೆ ಮೈನಸ್, ಅಡ್ವಾಂಟೇಜಸ್ ಏನು, ಡಿಸ್ಅಡ್ವಾಂಟೇಜಸ್ ಕೂಡ ಹೇಳಿದ್ರು. ಯಾವಾಗ ನೀವು ಥರ್ಡ್ ಐ ಆಕ್ಟಿವೇಟ್ ಮಾಡ್ಕೋದಿರಾ ಅಥವಾ ಈ ತರದ ಫುಲ್ ಆನ್ ಹಿಂಗ್ ಹೇಳ್ತಿರಲ್ಲ, ಕೆಲವೊಂದ್ಸರಿ ಬೇಡದಿದ್ದೆಲ್ಲ ಕಾಣಿಸಕ್ ಶುರು ಆಗತ್ತೆ ಅಂತ. ಖಂಡಿತ. ಈಗ ನಿಮಗೆ ಆ ತರದ್ ಏನಾದ್ರು ಎಕ್ಸ್ಪೀರಿಯನ್ಸಸ್ ಅಂದ್ರೆ?
ಆಗಿವೆ ನನಗೆ. ಅಂದರೆ ಇವಾಗ ಹೀಗೆ ಮಾತಾಡ್ತಾ ಇದ್ದಾಗ ಇವಾಗ ನನಗೆ ಗೊತ್ತು ಕೆಲವೊಂದು ವಿಧಗಳಿವೆ ಹೇಗೆ ಕಂಟ್ರೋಲ್ ಮಾಡ್ಕೊಳ್ಳೋದು ಅಂತ. ಬಟ್ ಒಂದೊಂದು ಸರ್ತಿ ಮುಂಚೆ ಹೇಗಾಗೋದು ಅಂದರೆ ನನಗೆ ಹೀಗೆ ನಾರ್ಮಲ್ ಆಗಿ ಮಾತಾಡೋಕೆ ಆಗ್ತಿರ್ಲಿಲ್ಲ. ಕಾನ್ಸ್ಟೆಂಟ್ಲಿ ಏನಾದರೂ ಯಾರ್ದಾದ್ರೂ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಅಂದರೆ ಈಗ ನಾನು ನಿಮ್ಮ ಜೊತೆ ಮಾತಾಡ್ತಿದ್ರೆ ಇನ್ನೊಂದು 10 ಜನರ ಬಗ್ಗೆ ಗೊತ್ತಾಗ್ತಾ ಇರುತ್ತೆ. ಅಂದ್ರೆ ಫ್ಯಾಮಿಲಿ ಮೆಂಬರ್ಸ್ ಬಗ್ಗೆ ಅಥವಾ ಫ್ರೆಂಡ್ಸ್ ನನಗೆ ಸಂಬಂಧಪಟ್ಟವರು ಇಲ್ಲ, ನನಗ್ ಸಂಬಂಧಪಟ್ಟವ್ರ ಬಗ್ಗೆ Okay. ಅಥವಾ ನನ್ಗೆ ನಿಮ್ಗೆ ಸಂಬಂಧಪಟ್ಟವ್ರು, ಹಾಗೆ ಪರ್ಟಿಕ್ಯುಲರ್ ಆಗಿ ಏನು ಇಲ್ಲ, ಹಿಂಗೆ ಆಗತ್ತೆ ಅಂತ ಸುಮಾರು ಜನಗಳ ಬಗ್ಗೆ ನನ್ಗೆ ವಿಷನ್ಸ್ ಬರ್ತಾ ಇರತ್ತೆ ಮಾತಾಡುವಾಗ. ಸೊ ಅದು ನಾನು ಇಲ್ಲೂ ಇಲ್ಲ ಅಲ್ಲೂ ಇಲ್ಲ ಎಲ್ಲೂ ಇಲ್ಲ ಅನ್ಸಕ್ ಸ್ಟಾರ್ಟ್ ಆಗ್ಬಿಟ್ಟಿತ್ತು ನಂಗೆ ಒಂದ್ ಪಾಯಿಂಟ್ ಅಲ್ಲಿ. ಅಂದ್ರೆ ತುಂಬಾ ರಿಲೇಟ್ ಆಗತ್ತೆ. ಆಗ್ತಿಲ್ಲ, ಏನೇನೋ ಬರ್ತಿದೆ. ಹಾ, ಈಗ ಒಬ್ರು ಯಾವ ಕಲರ್ ಬಟ್ಟೆ ಹಾಕಿದ್ದಾರೆ ತಿಳ್ಕೊಂಡ್ರೆ ನನ್ಗೇನು ಅದರಿಂದ ಉಪಯೋಗ ಇಲ್ಲ, ಅವ್ರಿಗೂ ನಾನೇನು ಉಪಯುಕ್ತವಾದದ್ದು ಏನು ಹೇಳಕ್ಕಾಗಲ್ಲ. ಕರೆಕ್ಟ್. ಯಾಕೆ ಹೀಗಾಗ್ತಿದೆ ಅಂತ ನೋಡಿದಾಗ ಅದು ಓವರ್ ಆಕ್ಟಿವೇಟೆಡ್ ಇತ್ತು ಅಂತ ಗೊತ್ತಾಯ್ತು. ಥರ್ಡ್ ಐ ಚಕ್ರ, ಇಲ್ಲಿ ಆಜ್ಞಾ ಚಕ್ರ ಅಂತ ಹೇಳ್ತೀವಲ್ಲ, ಅದು ಓವರ್ ಆಕ್ಟಿವೇಟೆಡ್ ಅಂತಂದ್ರೆ ತುಂಬಾ ಕುಂಡಲಿನಿ ಮೆಡಿಟೇಷನ್ ಮಾಡೋದು, ತುಂಬಾ ಮೆಡಿಟೇಷನ್ ಮಾಡಿ ಮನಸ್ಸನ್ನ ನಿಯಂತ್ರಣಕ್ಕೆ ತರ್ತೀನಿ ಅಂತ ಅನ್ಕೊಂಡು ಗೊತ್ತಿಲ್ದೆ ಯಾವ್ದಾದ್ರೂ ನಾವು ಮೆಡಿಟೇಷನ್ನ ಗೊತ್ತಿಲ್ಲದೆ ಮಾಡೋದು, ಯೋಗ ಗೊತ್ತಿಲ್ಲದೆ ಮಾಡೋದು ಆದ್ರೆ ನಮ್ಗೆ ಗೊತ್ತಲ್ವಾ ಏನಾದ್ರೂ ಒಂದು ಸೈಡ್ ಎಫೆಕ್ಟ್ ಆಗತ್ತೆ. ಆ ತರ ಇತ್ತು. ಆಮೇಲೆ ನನ್ಗೆ ಗೊತ್ತಾಯ್ತು ಹೇಗೆ ಅದನ್ನ ಕಾಮ್ ಮಾಡ್ಕೋಬೇಕು ಮೈಂಡನ್ನ ಅಂತ. ಎಷ್ಟು ಆಕ್ಟಿವೇಶನ್ ಮಾಡ್ಬೇಕು ಅಷ್ಟೇ, ಮಾಡರೇಷನ್ ಇಸ್ ದ ಕೀ ಅಂತಾರಲ್ಲ, ಅದು ಗೊತ್ತಾಯ್ತು ನನಗೆ ಯಾವ ಮೆಡಿಟೇಷನ್ ಮಾಡಿದ್ರೆ ಹೇಗೆ ಅನ್ಸತ್ತೆ ಅಂತ ಎಲ್ಲ. ಆಮೇಲೆ ನಾನೇ ಅದನ್ನ ಮಾಡ್ಕೋತೀನಿ ಇವಾಗ. ಹೀಲಿಂಗ್, ನಾನು ಪ್ರಾಣಿಕ್ ಹೀಲರ್ ಕೂಡ, ಅಂದ್ರೆ ರೇಖಿ ಎಲ್ಲರಿಗೂ ಗೊತ್ತಿರುತ್ತೆ, ಅದೇ ತರ ಸ್ವಲ್ಪ ಪ್ರಾಣಿಕ್ ಹೀಲಿಂಗ್ ಸ್ವಲ್ಪ ಸಿಮಿಲರ್ ಇರುತ್ತೆ. ನಾನೇ ಸೆಲ್ಫ್ ಹೀಲಿಂಗ್ ಮಾಡ್ಕೋತೀನಿ. ನನ್ನ ಚಕ್ರಗಳನ್ನ ನಾನೇ ಎಷ್ಟು ಬೇಕೋ ಅಷ್ಟೇ ಆಕ್ಟಿವೇಟೆಡ್ ಇಡ್ತೀನಿ.